ಸಾಲ್ಯುಬಿಲಿಟಿ. ಏನು ಸಾಲ್ಯುಬಿಲಿಟಿ ಅಂದರೆ, ಸಾಲ್ಯುಬಿಲಿಟಿ ಆಫ್ ಎ ಸಬ್ಸ್ಟ್ಯಾನ್ಸ್ ಈಸ್ ಇಟ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಎಟ್ ಎ ಸ್ಪೆಸಿಫೈಡ್ ಟೆಂಪರೇಚರ್. ಸೊ ಸಾಲ್ಯುಬಿಲಿಟಿ ಅಂತ ಅಂದರೆ ಡಿಸಾಲ್ವ್ ಆಗುವಂಥದ್ದು. ಓಕೆ, ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟಲ್ಲಿ ಈ ಸಬ್ಸ್ಟ್ಯಾನ್ಸಿನ ಮ್ಯಾಕ್ಸಿಮಮ್ ಅಮೌಂಟ್ ಡಿಸಾಲ್ವ್ ಆಗುತ್ತಲ್ಲ, ಅದನ್ನು ಸಾಲ್ಯುಬಿಲಿಟಿ ಅಂತ ಕರೀತಾರೆ. ಈ ಸಾಲ್ಯುಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡೋದಾದರೆ, ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಸಲ್ಯೂಟ್, ನೇಚರ್ ಆಫ್ ದ ಸಾಲ್ವೆಂಟ್, ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊ ಈ 4 ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು ನೇಚರ್ ಆಫ್ ದ ಸಲ್ಯೂಟ್, ನೇಚರ್ ಆಫ್ ದ ಸಾಲ್ವೆಂಟ್, ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ನೆಕ್ಸ್ಟ್ ಒನ್, ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಇನ್ ಎ ಲಿಕ್ವಿಡ್. ಒಂದು ಲಿಕ್ವಿಡಲ್ಲಿ ಸಾಲಿಡ್ನ ಸಾಲ್ಯುಬಿಲಿಟಿ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೋಡಿಯಂ ಕ್ಲೋರೈಡ್, ಶುಗರ್ ಡಿಸಾಲ್ವ್ಸ್ ಇನ್ ವಾಟರ್. ಸೊ ಸೋಡಿಯಂ ಕ್ಲೋರೈಡು, ಶುಗರು ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗುತ್ತೆ. ನ್ಯಾಫ್ಥಲೀನ್, ಆಂಥ್ರಸೀನ್ ಡಿಸಾಲ್ವ್ಸ್ ಇನ್ ಬೆನ್ಝೀನ್. ಸೊ ನ್ಯಾಫ್ಥಲೀನ್, ಆಂಥ್ರಸೀನ್ ಬೆನ್ಝೀನಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗುತ್ತೆ. ಆದರೆ ಸೋಡಿಯಂ ಕ್ಲೋರೈಡು ಬೆನ್ಝೀನಲ್ಲಿ ಡಿಸಾಲ್ವ್ ಆಗಲ್ಲ. ಅದೇ ರೀತಿಯಾಗಿ ನ್ಯಾಫ್ಥಲೀನ್ ವಾಟರಲ್ಲಿ ಡಿಸಾಲ್ವ್ ಆಗಲ್ಲ. ಸೊ ಯಾಕಿದು ಈ ರೀತಿ ಅಂದರೆ, ಇಲ್ಲಿರುವಂಥ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಬಾಂಡಿಂಗ್ ಅಂತ ಹೇಳ್ಬೋದು. ಲೈಕ್ ಡಿಸಾಲ್ವ್ಸ್ ಲೈಕ್ ಅಂದರೆ ಪೋಲಾರ್ ಸಲ್ಯೂಟ್ಸ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್ಸ್, ನಾನ್ ಪೋಲಾರ್ ಸಲ್ಯೂಟ್ಸ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಪೋಲಾರ್ ಸಲ್ಯೂಟ್ಸ್ಗಳು ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗುತ್ತೆ. ಅದೇ ರೀತಿಯಾಗಿ ನಾನ್ ಪೋಲಾರ್ ಸಲ್ಯೂಟ್ಸ್ಗಳು ನಾನ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಯಾವತ್ತೂ ಕೂಡ ಪೋಲಾರ್ ಸಲ್ಯೂಟು ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಲ್ಲ. ಅದೇ ರೀತಿಯಾಗಿ ನಾನ್ ಪೋಲಾರ್ ಸಲ್ಯೂಟ್ಸು ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಆಗಲ್ಲ. ಯಾಕೆ? ಡ್ಯೂ ಟು ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅವುಗಳ ನಡುವೆ ಇರುವಂಥ ಬಾಂಡಿಂಗಲ್ಲಿ ವ್ಯತ್ಯಾಸ ಇರುತ್ತೆ. ನೆಕ್ಸ್ಟ್ ಒನ್, ಡಿಸ್ಸಲ್ಯೂಷನ್. ಸಾಲಿಡ್ ಸಲ್ಯೂಟ್ is added to the solvent, some solute dissolves and its concentration increases in solution. Process is called dissolution. Dissolution ಅನ್ನುವಂಥದ್ದು ಒಂದು ಪ್ರೋಸೆಸ್. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಾಲ್ವೆಂಟ್ಗೆ ಸಾಲಿಡ್ ಸಲ್ಯೂಟನ್ನು ಆ್ಯಡ್ ಮಾಡ್ತೀರಾ, ಆಗ ಒಂದಿಷ್ಟು ಸಲ್ಯೂಟು ಡಿಸಾಲ್ವ್ ಆಗುತ್ತೆ. ಆಗ ಆ ಸಲ್ಯೂಟ್ನ ಕಾನ್ಸಂಟ್ರೇಷನ್ ಸಾಲ್ವೆಂಟಲ್ಲಿ ಜಾಸ್ತಿ ಆಗುತ್ತೆ ಅಥವಾ ಆ ಸಲ್ಯೂಷನಲ್ಲಿ ಜಾಸ್ತಿ ಆಗುತ್ತೆ. ಈ ಪ್ರೋಸೆಸ್ಸನ್ನು ಡಿಸ್ಸಲ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಕ್ರಿಸ್ಟಲೈಸೇಷನ್. ಸಾಲಿಡ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು ದ ಸಾಲ್ವೆಂಟ್. ಸಮ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಸಲ್ಯೂಷನ್ ಕೊಲೈಡ್ ವಿತ್ ದ ಸಾಲಿಡ್ ಸಲ್ಯೂಟ್ ಪಾರ್ಟಿಕಲ್ಸ್ ಆ್ಯಂಡ್ ಗೆಟ್ ಸೆಪರೇಟೆಡ್ ಔಟ್ ಆಫ್ ಸಲ್ಯೂಷನ್. ದ ಪ್ರೋಸೆಸ್ ಈಸ್ ಕಾಲ್ಡ್ ಕ್ರಿಸ್ಟಲೈಸೇಷನ್. ಸೊ ಕ್ರಿಸ್ಟಲೈಸೇಷನ್ ಅಂದರೆ ಇಲ್ಲೂ ಕೂಡ ಸಾಲ್ವೆಂಟಿಗೆ ಸಾಲಿಡ್ ಸಲ್ಯೂಟ್ನ ಆ್ಯಡ್ ಮಾಡ್ತಾರೆ. ಆಗ ಒಂದಿಷ್ಟು ಸಲ್ಯೂಷನಲ್ಲಿರುವಂಥ ಸಲ್ಯೂಟ್ ಪಾರ್ಟಿಕಲ್ಸ್ಗಳು ಸಾಲಿಡ್ ಸಲ್ಯೂಟ್ ಪಾರ್ಟಿಕಲ್ಸ್ಗಳ ಜೊತೆಗೆ ಕೊಲೈಡ್ ಮಾಡುತ್ತೆ. ಸೊ ಕೊಲಿಷನ್ ಆಗುತ್ತೆ ಅವುಗಳ ನಡುವೆ. ಆಗ ಅವು ಸೆಪರೇಟ್ ಆಗುತ್ತೆ ಸಲ್ಯೂಷನಿಂದ. ಆ ಪ್ರೋಸೆಸ್ಸನ್ನು ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ, ದ ಪ್ರೋಸೆಸ್ ಆಫ್ ಡಿಸ್ಸಲ್ಯೂಷನ್ ಇಸ್ ಈಕ್ವಲ್ ಟು ದ ಪ್ರೋಸೆಸ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಡಿಸ್ಸಲ್ಯೂಷನ್ ಎಷ್ಟಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಕ್ರಿಸ್ಟಲೈಸೇಷನ್ ಕೂಡ ಆಗುತ್ತೆ. ಎಟ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಸ್ಯಾಚುರೇಟೆಡ್ ಸಲ್ಯೂಷನ್. ಸಲ್ಯೂಷನ್ ಇನ್ ವಿಚ್ ನೋ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ದ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಮತ್ತು ಪ್ರೆಷರಲ್ಲಿ ಒಂದಿಷ್ಟು ಸಲ್ಯೂಟ್ ಫಸ್ಟು ಡಿಸಾಲ್ವ್ ಆಗುತ್ತೆ. ಅದಾದಮೇಲೆ ನೀವು ಎಷ್ಟೇ ಸಲ್ಯೂಟ್ ಹಾಕಿದ್ರೂ ಅಲ್ಲಿ ಸಲ್ಯೂಟು ಡಿಸಾಲ್ವ್ ಆಗಲ್ಲ. ಆ ಸಲ್ಯೂಷನನ್ನು ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಕರೀತಾರೆ. ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿರುತ್ತೆ. ಅದಾದಮೇಲೆ ಸಲ್ಯೂಟು ಡಿಸಾಲ್ವ್ ಆಗಲ್ಲ. ನೆಕ್ಸ್ಟ್ ಒನ್, ಅನ್ಸ್ಯಾಚುರೇಟೆಡ್ ಸಲ್ಯೂಷನ್. ಸಲ್ಯೂಷನ್ ಇನ್ ವಿಚ್ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ದ ಸೇಮ್ ಟೆಂಪರೇಚರ್. ಇಲ್ಲೇನಾಗುತ್ತೆ, ಸೇಮ್ ಟೆಂಪರೇಚರಲ್ಲಿ ಜಾಸ್ತಿ ಅಮೌಂಟ್ ಆಫ್ ಸಲ್ಯೂಟು ಡಿಸಾಲ್ವ್ ಆಗುತ್ತೆ ಸಲ್ಯೂಷನಲ್ಲಿ. ಅದನ್ನು ಅನ್ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಕರೀತಾರೆ. ಒನ್, ಎಫೆಕ್ಟ್ ಆಫ್ ಟೆಂಪರೇಚರ್. ಸಾಲ್ಯುಬಿಲಿಟಿ ಮೇಲೆ ಟೆಂಪ್ರೇಚರ್ನ ಎಫೆಕ್ಟ್ ಏನು, ಅದರ ಇನ್ಫ್ಲೂಯೆನ್ಸ್ ಏನು ಅಂತ ನೋಡೋದಾದರೆ, ಇನ್ ಕೇಸ್ ಡಿಸ್ಸಲ್ಯೂಷನ್ ಪ್ರೋಸೆಸ್ಸು ಎಂಡೋಥರ್ಮಿಕ್ ಆಗಿದ್ದರೆ,
ಎಂಡೋಥರ್ಮಿಕ್ ಅಂದರೆ ಅಲ್ಲಿ ಹೀಟು ಅಬ್ಸರ್ವ್ ಆಗುತ್ತೆ. ಓಕೆ, ಆಗ ಸಾಲಿಬಿಲಿಟಿ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಡಿಸೊಲ್ಯೂಷನ್ ಪ್ರೋಸೆಸ್ ಎಂಡೋಥರ್ಮಿಕ್ ಆದಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಸಾಲಿಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ ಡಿಸೊಲ್ಯೂಷನ್ ಪ್ರೋಸೆಸ್ಸು ಎಕ್ಸೋಥರ್ಮಿಕ್ ಆಗಿದ್ದರೆ, ಸೊ ಎಕ್ಸೋಥರ್ಮಿಕ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಏನು ಎಕ್ಸೋಥರ್ಮಿಕ್ ಅಂದರೆ ಅಲ್ಲಿ ಹೀಟು ಅಬ್ಸರ್ವ್ ಆಗಲ್ಲ, ಎವಾಲ್ವ್ ಆಗುತ್ತೆ. ಎಂಡೋಥರ್ಮಿಕ್ ಅಂದರೆ ಅಬ್ಸರ್ವ್ ಆಗುತ್ತೆ, ಎಕ್ಸೋಥರ್ಮಿಕ್ ಅಂದರೆ ಹೀಟು ಎವಾಲ್ವ್ ಆಗುತ್ತೆ, ಲಿಬರೇಟ್ ಆಗುತ್ತೆ. ಸೊ ಆಗೇನಾಗುತ್ತೆ, ಸಾಲಿಬಿಲಿಟಿ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಜಾಸ್ತಿ ಆದರೆ ಸಾಲಿಬಿಲಿಟಿ ಕಮ್ಮಿ ಆಗುತ್ತೆ. ಯಾವಾಗ? ಅದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿದ್ದಾಗ. ನೆಕ್ಸ್ಟ್ ಒನ್, ಎಫೆಕ್ಟ್ ಆಫ್ ಪ್ರೆಷರ್. ಸೊ ಪ್ರೆಷರ್ ಹೇಗೆ ಅಫೆಕ್ಟ್ ಮಾಡುತ್ತೆ? ದೆರ್ ಈಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಬಿಕಾಸ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಹೈಲಿ ಇನ್ಕಂಪ್ರೆಸಿಬಲ್. ಸೊ ಇಲ್ಲಿ ಪ್ರೆಷರ್ ಯಾವುದೇ ರೀತಿ ಅಫೆಕ್ಟ್ ಮಾಡಲ್ಲ. ಯಾಕೆ ಅಂದರೆ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸು ಹೈಲಿ ಇನ್ಕಂಪ್ರೆಸಿಬಲ್ ಆಗಿದೆ, ಅದನ್ನು ನಾವು ಕಂಪ್ರೆಸ್ ಮಾಡೋದಕ್ಕೆ ಬರಲ್ಲ. ಯಾಕೆ? ದೇ ಆರ್ ಸಾಲಿಡ್ಸ್ ಅಂತ ನೋಡೋದಾದರೆ ದೇ ಆರ್ ಟೈಟ್ಲಿ ಬೌಂಡೆಡ್, ಹೌದಾ? ಅದೇ ಲಿಕ್ವಿಡ್ ಅಂತ ಬಂದಾಗ ಸೊ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಬಟ್ ಆದರೆ ಅದನ್ನು ನಾವು ಕಂಪ್ರೆಸ್ ಮಾಡೋದಕ್ಕೆ ಬರಲ್ಲ. ಆದ್ದರಿಂದ ಇಲ್ಲಿ ಪ್ರೆಷರ್ನ ಎಫೆಕ್ಟ್ ಇರೋದಿಲ್ಲ. ಸೊ ಇದಿಷ್ಟು ಕೂಡ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಎ ಲಿಕ್ವಿಡ್. ಸೊ ಇದೇ ರೀತಿಯಾಗಿ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್. ಸೊ ಗ್ಯಾಸು ಲಿಕ್ವಿಡಲ್ಲಿ ಸಾಲ್ಯುಬಲ್ ಆಗ್ತಿದೆ. ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಈಸ್ ಗ್ರೇಟ್ಲಿ ಅಫೆಕ್ಟೆಡ್ ಬೈ ಪ್ರೆಷರ್ ಆ್ಯಂಡ್ ಟೆಂಪರೇಚರ್. ಸೊ ಇಲ್ಲೇನಾಗುತ್ತೆ, ಗ್ಯಾಸಸ್ಸು ಲಿಕ್ವಿಡ್ಸಲ್ಲಿ ಸಾಲ್ಯುಬಲ್ ಆಗ್ತಿದೆ. ಸೊ ಆಗ ಸೊ ಇದು ಯಾವುದು ಅಫೆಕ್ಟ್ ಮಾಡುತ್ತೆ ಅಂದರೆ ಸೊ ಬೋತ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಎರಡೂ ಕೂಡ ಅಫೆಕ್ಟ್ ಮಾಡುತ್ತೆ. ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಆಫ್ ಪ್ರೆಷರ್. ಸೊ ಪ್ರೆಷರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಗ್ಯಾಸಸ್ನ ಸಾಲಿಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕೆ? ಗ್ಯಾಸಸ್ಸಲ್ಲಿ ಪಾರ್ಟಿಕಲ್ಸ್ ತುಂಬ ಲೂಸ್ ಆಗಿ ಬೌಂಡ್ ಆಗಿರುತ್ತೆ, ತುಂಬ ದೂರ ದೂರ ಇರುತ್ತೆ. ಸೊ ಅದನ್ನು ನಾವು ಕಂಪ್ರೆಸ್ ಮಾಡಿದಾಗ ಆ ಪಾರ್ಟಿಕಲ್ಸ್ಗಳೆಲ್ಲವೂ ಕೂಡ ಹತ್ತಿರ ಬರುತ್ತೆ. ಸೊ ಆಗ ಸಾಲಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಇಲ್ಲಿ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸಸ್. ಸೊ ಇಲ್ಲಿ ಲಿಕ್ವಿಡ್ ಇದೆ, ಸೊ ಇಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳಿದೆ, ಸೊ ಇಲ್ಲಿ ಪಿಸ್ಟನ್ ಇರುವಂಥದ್ದು. ಸೊ ಇಲ್ಲಿ ಯಾವುದೇ ರೀತಿ ಕಂಪ್ರೆಷನ್ ಮಾಡಿಲ್ಲ, ಇಲ್ಲಿ ಕಂಪ್ರೆಷನ್ ಮಾಡಿದ್ದಾರೆ. ಸೊ ಕಂಪ್ರೆಷನ್ ಮಾಡಿದಾಗ ಅಂದರೆ ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸಾಲಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಮಾಲಿಕ್ಯೂಲ್ಸ್ಗಳು ಪಾರ್ಟಿಕಲ್ಸ್ಗಳು ತುಂಬ ಹತ್ತಿರ ಬರುತ್ತೆ. ನೆಕ್ಸ್ಟ್ ಒನ್, ಹೆನ್ರೀಸ್ ಲಾ. ಸೊ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಹೇಗಿದೆ? ಸೊ ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಕೂಡ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ವೇಪರ್ ಫೇಸ್ ಈಸ್ ಪ್ರಪೋರ್ಷನಲ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ವೇಪರ್ ಫೇಸಲ್ಲಿ ಗ್ಯಾಸ್ನ ಪಾರ್ಷಿಯಲ್ ಪ್ರೆಷರ್ ಅದರ ಮೋಲ್ ಫ್ರ್ಯಾಕ್ಷನ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಇದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಥವಾ ರೆಪ್ರೆಸೆಂಟೇಷನ್ P ಈಕ್ವಲ್ಸ್ KH ಇಂಟು xi. ಸೊ P ಅಂತ ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್, KH ಹೆನ್ರೀಸ್ ಲಾ ಕಾನ್ಸ್ಟೆಂಟ್, xi ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್. ಸೊ ಇದನ್ನು 2 ಮಾರ್ಕಿಗೆ ಕೇಳ್ತಾರೆ. ಸೊ ಅದರ ಸ್ಟೇಟ್ಮೆಂಟ್ ಆ್ಯಂಡ್ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್. ಡಿಫರೆಂಟ್ ಗ್ಯಾಸಸ್ ಹ್ಯಾವ್ ಡಿಫರೆಂಟ್ KH ವ್ಯಾಲ್ಯೂಸ್ ಎಟ್ ದ ಸೇಮ್ ಟೆಂಪ್ರೇಚರ್. ಸೇಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ರೂ ಕೂಡ ಗ್ಯಾಸಸ್ ಡಿಫ್ರೆಂಟ್ ಆಗಿದ್ದಾಗ ಅವುಗಳ KH ವ್ಯಾಲ್ಯೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೈಯರ್ ದ ವ್ಯಾಲ್ಯೂ ಆಫ್ KH ಎಟ್ ಎ ಗಿವನ್ ಪ್ರೆಷರ್, ದ ಲೋಯರ್ ಇಸ್ ದ ಸಾಲಿಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಲಿಕ್ವಿಡ್. ಸೊ ಯಾವಾಗ KH ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಆಗ ಆ ಗ್ಯಾಸ್ನ ಸಾಲಿಬಿಲಿಟಿ ಕಡಿಮೆ ಆಗುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಆಫ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಕಡಿಮೆ ಆದರೆ ಗ್ಯಾಸಸ್ನ ಸಾಲಿಬಿಲಿಟಿ ಜಾಸ್ತಿ ಆಗುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. Aquatic species are more comfortable in cold waters rather than in warm waters because solubility of gases increase with decrease of temperature. ಸೊ ಇದನ್ನು ಗಿವ್ ರೀಸನ್ ಆಗಿ ಕೇಳ್ಬೋದು. ಅಂದರೆ ಆಕ್ವಾಟಿಕ್ ಸ್ಪೀಷೀಸ್ಗಳು ಕೋಲ್ಡ್ ವಾಟರಲ್ಲಿ ಜಾಸ್ತಿ ಕಂಫರ್ಟಬಲ್ ಆಗಿರುತ್ತೆ ಆ್ಯಸ್ ಕಂಪೇರ್ಡ್ ಟು ವಾರ್ಮ್ ವಾಟರ್. ಯಾಕೆ ಅಂತ? ಸೊ ಯಾಕೆ ಅಂತ ಅಂದರೆ ಟೆಂಪ್ರೇಚರ್ ಕಡಿಮೆ ಆದಾಗ ಗ್ಯಾಸಸ್ನ ಸಾಲಿಬಿಲಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್, ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಸೊ ಹೆನ್ರೀಸ್ ಲಾನ ಅಪ್ಲಿಕೇಶನ್ಸ್, ಅದರ ಯೂಸಸ್ ಏನು? ಟು ಇನ್ಕ್ರೀಸ್ ದ ಸಾಲಿಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಸೋಡಾ ವಾಟರ್, ದ ಬಾಟಲ್ ಈಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್. ಸಾಫ್ಟ್ ಡ್ರಿಂಕ್ಸ್ ಅಥವಾ ಸೋಡಾ ವಾಟರಲ್ಲಿ
ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಸಾಲಿಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಬಾಟಲ್ನ ಅಂಡರ್ ಹೈ ಪ್ರೆಷರ್ ಸೀಲ್ ಮಾಡಿರ್ತಾರೆ. ಸ್ಕೂಬಾ ಡೈವರ್ಸ್ ಮಸ್ಟ್ ಕೋಪ್ ವಿತ್ ಹೈ ಕಾನ್ಸಂಟ್ರೇಷನ್ಸ್ ಆಫ್ ಡಿಸಾಲ್ವ್ಡ್ ಗ್ಯಾಸಸ್ ವೈಲ್ ಬ್ರೀತಿಂಗ್ ಏರ್ ಅಟ್ ಹೈ ಪ್ರೆಷರ್ ಅಂಡರ್ ವಾಟರ್. ಅಂಡರ್ ವಾಟರ್ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಡಿಸಾಲ್ವ್ಡ್ ಗ್ಯಾಸಸ್ನ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿ ಸ್ಕೂಬಾ ಡೈವರ್ಸ್ ಉಸಿರಾಡಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಇನ್ಕ್ರೀಸ್ಡ್ ಪ್ರೆಷರ್ ಇನ್ಕ್ರೀಸಸ್ ದ ಸಾಲಿಬಿಲಿಟಿ ಆಫ್ ಅಟ್ಮಾಸ್ಫಿರಿಕ್ ಗ್ಯಾಸಸ್ ಇನ್ ಬ್ಲಡ್. ಸೊ ಪ್ರೆಷರ್ ಜಾಸ್ತಿ ಆದಾಗ ಬ್ಲಡ್ಡಲ್ಲಿ ಅಟ್ಮಾಸ್ಫಿರಿಕ್ ಗ್ಯಾಸಸ್ನ ಸಾಲಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಏನಾಗುತ್ತೆ, ವೆನ್ ದ ಡೈವರ್ಸ್ ಕಮ್ ಟುವಾರ್ಡ್ಸ್ ಸರ್ಫೇಸ್ ದ ಪ್ರೆಷರ್ ಗ್ರ್ಯಾಜುವಲಿ ಡಿಕ್ರೀಸಸ್. ಸೊ ಯಾವಾಗ ಸ್ಕೂಬಾ ಡೈವರ್ಸು ಅಂಡರ್ ವಾಟರಿಂದ ಟುವಾರ್ಡ್ಸ್ ದ ಸರ್ಫೇಸಿಗೆ ಬರ್ತಾರೆ ಆಗ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಪ್ರೆಷರ್ ಕಡಿಮೆ ಆದರೆ ಏನಾಗುತ್ತೆ, ದಿಸ್ ರಿಲೀಸಸ್ ದ ಡಿಸಾಲ್ವ್ಡ್ ಗ್ಯಾಸಸ್ ಆ್ಯಂಡ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಬಬಲ್ಸ್ ಆಫ್ ನೈಟ್ರೋಜನ್ ಇನ್ ದ ಬ್ಲಡ್. ಪ್ರೆಷರ್ ಕಡಿಮೆ ಆದಾಗ ಡಿಸಾಲ್ವ್ಡ್ ಗ್ಯಾಸಸ್ಸು ರಿಲೀಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಬಬಲ್ಸ್. ಸೊ ಬ್ಲಡ್ಡಲ್ಲಿ ನೈಟ್ರೋಜನ್ ಗ್ಯಾಸ್ನ ಬಬಲ್ಸ್ ಫಾರ್ಮ್ ಆಗುತ್ತೆ. ದಿಸ್ ಬ್ಲಾಕ್ಸ್ ಕೆಪಿಲರೀಸ್ ಆ್ಯಂಡ್ ಕ್ರಿಯೇಟ್ಸ್ ಎ ಮೆಡಿಕಲ್ ಕಂಡೀಷನ್ ನೋನ್ ಆಸ್ ಬೆಂಡ್ಸ್ ವಿಚ್ ಆರ್ ಪೇನ್ಫುಲ್ ಆ್ಯಂಡ್ ಡೇಂಜರಸ್ ಟು ಲೈಫ್. ಸೊ ಈ ನೈಟ್ರೋಜನ್ ಬಬಲ್ಸ್ ಏನಿದೆ ಇದು ಕೆಪಿಲರೀಸ್ನ ಬ್ಲಾಕ್ ಮಾಡುತ್ತೆ. ಆಗ ಒಂದು ಮೆಡಿಕಲ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಅದನ್ನು ಬೆಂಡ್ಸ್ ಅಂತ ಕರೀತಾರೆ. ಸೊ ಬೆಂಡ್ಸ್ ಆರ್ ಹೈಲಿ ಪೇನ್ಫುಲ್, ತುಂಬಾ ಪೇನ್ ಇರುತ್ತೆ, ಆ್ಯಂಡ್ ಡೇಂಜರಸ್ ಟು ಲೈಫ್ ಆಲ್ಸೋ. To avoid bends and toxic effects of high concentrations of nitrogen in the blood, the tanks used by scuba divers are filled with air diluted with helium. ಈ ಬೆಂಡ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಹಾಗೆ ಬ್ಲಡ್ಡಲ್ಲಿ ನೈಟ್ರೋಜನ್ನ ಕಾನ್ಸಂಟ್ರೇಷನ್ ಏನು ಜಾಸ್ತಿ ಇರುತ್ತಲ್ವ ಅದರ ಟಾಕ್ಸಿಕ್ ಎಫೆಕ್ಟನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಕೂಬಾ ಡೈವರ್ಸ್ ಯೂಸ್ ಮಾಡುವಂತಹ ಟ್ಯಾಂಕಲ್ಲಿ ಏನು ಏರಿದೆ ಅದನ್ನು ಹೀಲಿಯಂ ಜೊತೆಗೆ ಡೈಲ್ಯೂಟ್ ಮಾಡ್ತಾರೆ. ಹಾಗಾದರೆ ಆ ಟ್ಯಾಂಕಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ 11.7% ಹೀಲಿಯಂ, 56.2% ನೈಟ್ರೋಜನ್ ಆ್ಯಂಡ್ 32.1% ಆಕ್ಸಿಜನ್ ಇರುತ್ತೆ. ನೆಕ್ಸ್ಟ್ ಒನ್ ಅನಾಕ್ಸಿಯಾ. At high altitudes, the partial pressure of oxygen is less than that at the ground level. ಸೊ ಹೈ ಆಲ್ಟಿಟ್ಯೂಡ್ಸ್ ಅಂದರೆ ಪರ್ವತ ಪ್ರದೇಶಗಳೇನಿರುತ್ತಲ್ವ ಅಲ್ಲಿ ಆಕ್ಸಿಜನ್ನ ಪಾರ್ಷಿಯಲ್ ಪ್ರೆಷರ್ ಗ್ರೌಂಡ್ ಲೆವೆಲ್ಗಿಂತ ಕಡಿಮೆ ಇರುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ದಿಸ್ ಲೀಡ್ಸ್ ಟು ಲೋ ಕಾನ್ಸಂಟ್ರೇಷನ್ಸ್ ಆಫ್ ಆಕ್ಸಿಜನ್ ಇನ್ ದ ಬ್ಲಡ್ ಆ್ಯಂಡ್ ಟಿಶ್ಯೂಸ್ ಆಫ್ ಪೀಪಲ್ ಲಿವಿಂಗ್ ಅಟ್ ಹೈ ಆಲ್ಟಿಟ್ಯೂಡ್ಸ್ ಆರ್ ಕ್ಲೈಂಬರ್ಸ್. ಆಕ್ಸಿಜನ್ನ ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಇರೋದ್ರಿಂದ ಹೈ ಆಲ್ಟಿಟ್ಯೂಡ್ಸಲ್ಲಿ ವಾಸ ಮಾಡ್ತಿರುವಂತಹ ಜನರಾಗಿರ್ಬೋದು ಅಥವಾ ಕ್ಲೈಂಬರ್ಸ್ ಆಗಿರ್ಬೋದು, ಸೊ ಅವರ ಬ್ಲಡ್ಡಲ್ಲಿ ಆಕ್ಸಿಜನ್ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಲೋ ಬ್ಲಡ್ ಆಕ್ಸಿಜನ್ ಕಾಸಸ್ ಕ್ಲೈಂಬರ್ಸ್ ಟು ಬಿಕಮ್ ವೀಕ್ ಆ್ಯಂಡ್ ಅನೇಬಲ್ ಟು ಥಿಂಕ್ ಕ್ಲಿಯರ್ಲಿ. ಸಿಂಪ್ಟಮ್ಸ್ ಆಫ್ ಎ ಕಂಡೀಷನ್ ನೋನ್ ಆಸ್ ಅನಾಕ್ಸಿಯಾ. ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಕ್ಲೈಂಬರ್ಸ್ ಏನಾಗ್ತಾರೆ, ವೀಕ್ ಆಗ್ತಾರೆ, ಅವ್ರಿಗೆ ಥಿಂಕ್ ಮಾಡುವಂತಹ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಕಂಡೀಷನನ್ನು ಅನಾಕ್ಸಿಯಾ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಎಫೆಕ್ಟ್ ಆಫ್ ಟೆಂಪರೇಚರ್. ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಗ್ಯಾಸಸ್ನ ಸಾಲಿಬಿಲಿಟಿ ಕಡಿಮೆ ಆಗುತ್ತೆ.